ಏನಿವತ್ತು ಚಳಿಗಾಲ ಅಧಿವೇಶನದ ನಿಮಿತ್ತವಾಗಿ ಬೆಳಗಾವದೊಳಗೆ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗೈತಿ. ಪ್ರಾರಂಭ ಆಗಿ ಇವತ್ತಿಗೆ ಸುಮಾರು ಒಂದು 3-4 ದಿವಸ ಆಯ್ತು. ಆದ್ರೆ ಆ ಅಧಿವೇಶನಕ್ಕೆ ನಾಳೆ ಸೋಮವಾರ 16ನೇ ತಾರೀಕಿಗೆ ನಮ್ಮ ತಾಲೂಕಿನ ಮತ್ತು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಚುನಾಪನಾ ಪೂಜಾರಿ ಅವರ ನೇತೃತ್ವದೊಳಗೆ 16ನೇ ತಾರೀಕು ದಿವಸ ಏನು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾಲೂಕಿನ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ರೈತರ ಏನು ಸಮಸ್ಯೆಗಳನ್ನು ಅದಾವು ಅವನ್ನ ಸರ್ಕಾರಕ್ಕೆ ತಿಳಿಪಡಿಸುವಲ್ಲಿ ನಾವು ಯಶಸ್ವಿ ಆಗಬೇಕಂತ ಹೇಳಿ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಮೊದಲನೇ ಬೇಡಿಕೆ ಅಂತಂದ್ರೆ ಏನು ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸುವಂಥ ಪ್ರತಿ ಟನ್ ಕಬ್ಬಿಗೆ ಸುಮಾರು 5,000 ರೂಪಾಯಿ 5,000 ರೂಪಾಯಿ ಅಷ್ಟು ತೆರಿಗೆ ಹಣ ಹೋಗ್ತೈತೆ ರೀ. ಆ ತೆರಿಗೆ ಹಣದೊಳಗೆ ಸುಮಾರು 2,000 ರೂಪಾಯಿದಷ್ಟು ರೈತರಿಗೆ ವಾಪಸ್ ಕೊಡಬೇಕು ಮತ್ತು ಕಾರ್ಖಾನೆಯವರ 4,000 ರೂಪಾಯಿ ಪ್ರತಿ ಟನ್ನಿಗೆ ಬೆಲೆ ನಿಗದಿ ಮಾಡಿ ನಮಗೆ ಬೆಲೆ ಕೊಡ್ಬೇಕಂಥೇಳಿ ಒಂದು ಮೊದಲನೇ ಬೇಡಿಕೆ. ಮತ್ತು ಎರಡನೇದಾಗಿ ನಿರಂತರ 12 ತಾಸು ತ್ರಿಪೇಸ್ ಲೈನ್ ಕೊಡಬೇಕು ಮತ್ತು ರಾತ್ರಿ ಸಿಂಗಲ್ ಫೇಸ್ ನಿರಂತರ 12 ಗಂಟೆ ಕೊಟ್ರಂದ್ರೆ ಲೈಟಿಂಗ್ ಎಲ್ಲ ಭೂಮಿ ಒಳಗಿರ್ತಕ್ಕಂಥ ಎಲ್ಲ ರೈತರಿಗೆ ಮತ್ತು ಎಲ್ಲ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಕೈತೆ ಅಂಥೇಳಿ ಅದು ಎರಡನೇ ಬೇಡಿಕೆ. ಕಾಯ್ದೆ ಅನ್ನೋದು ಒಂದು ಜಾರಿಗೊಳಿಸ್ಯಾರು. ಈ ಕಾಯ್ದೆಯನ್ನು ಸರ್ಕಾರ ತಕ್ಷಣ ಹಿಂಪಡಿಬೇಕು ಮತ್ತು ಅದಕ್ಕೆ ತಕ್ಷಣ ಅದಕ್ಕೇನು ಸಂಬಂಧಪಟ್ಟಂಥ ಕ್ರಮಗಳನ್ನು ತಗೊಂಡು ರೈತರ ಭೂಮಿಗೆ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ಸರ್ಕಾರದ ಯಾವುದೇ ಒಂದು ಅಂಗಗಳಾಗಲಿ ಬರೋದನ್ನು ತಕ್ಷಣ ನಿಲ್ಲಿಸ್ಬೇಕಂಥೇಳಿ ಇಟ್ಕೊಂಡಿದ್ದೀವಿ. ಇನ್ನು 4ನೇ ಬೇಡಿಕೆ ಏನಂತಂದ್ರೆ ಇಲ್ಲಿ ಸುಮಾರು 2018ರಿಂದ ಸತತ 2 ಬಾರಿ ಪ್ರವಾಹಕ್ಕೆ ಒಳಗಾಯಿತು ನಮ್ಮ ಉತ್ತರ ಕರ್ನಾಟಕ ಒಳಗೆ ಸುಮಾರು ಭಾಗ ತಾಲೂಕುಗಳೆಲ್ಲ ಬೆಳಗಾವಿ ಜಿಲ್ಲೆ ಒಳಗೆ 2 ಬಾರಿ ಪ್ರವಾಹ ಬಂದ್ರೆ 2 ಬಾರಿ ಬರ ಬಂತು. ಬರ ಪರಿಹಾರವೂ ನಮ್ಮ ಭಾಗದ ರೈತರು ಕಂಡಿಲ್ಲ, ಕೊಟ್ಟಿಲ್ಲ, ಸರ್ಕಾರಗಳು ಕೊಟ್ಟಿಲ್ಲ. ಮತ್ತು ಇದೇನು ಪ್ರವಾಹ ಪರಿಹಾರವನ್ನು ಸಹಿತ ಕೊಟ್ಟಿಲ್ಲ. ಅದನ್ನು ತಕ್ಷಣ ಕೊಡಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಇಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ನಾಳೆ 16ನೇ ತಾರೀಕಿಗೆ ಬೆಳಗಾವಿಗೆ ಸುವರ್ಣಸೌಧ ಇದರ ಹೋರಾಟಕ್ಕೆ ಹೊಂಟಿದ್ದೀವಿ. ನಮ್ಮ ಗೋಕಾಕ್ ಕ್ಷೇತ್ರದೊಳಗೆ ಅಷ್ಟೇ ಅಲ್ಲ, ಸುಮಾರು ಎಲ್ಲ ಭಾಗದೊಳಗೂ ಒಂದು 50-60% ಮಾತ್ರ ಕೊಟ್ಟಾರ ರೈತರಿಗೆ. ಇನ್ನು ಏನು ಉಳಿದಂಥ 40% ರೈತರಿಗೆ ಅದು 18ರೊಳಗಿನ ಬೆಳೆ ಹಾನಿ ಸಹಿತ ಬಂದಿಲ್ಲ, ಇದು ಪ್ರವಾಹ ಪರಿಹಾರ ಬಂದಿಲ್ಲ. ಮತ್ತು ಇದು ಕಳೆದ ಒಂದು 4-5 ತಿಂಗಳಿಂದ ಬಂದಂತಹ ಪರಿಹಾರ ಸಹಿತ ಲೆಕ್ಕ ಅದು ಏನು ಸರಿಯಾಗಿ ಸಮೀಕ್ಷೆ ಮಾಡಿ ಅದು ಸಹಿತ ಇನ್ನು ಯಾವ ರೈತರಿಗೂ ಜಮಾ ಆಗಿಲ್ಲ. ಸರ್ಕಾರಕ್ಕೆ ಯಾವ ರೀತಿ ಆಗ್ಯದ ಅಂತಂದ್ರೆ ಈಗ ನಾವು ನೋಡಾಕತ್ತೀವ್ರಿ ಕಲಾಪಗಳನ್ನ ಸದನದೊಳಗೆ ಕಲಾಪ ನಡೆಯಾಕತ್ತಾವ. ಸದನದೊಳಗಿನ ಇವರ ಸದ್ದು ಗದ್ದಲ ನೋಡ್ರೆ ಈ ಪ್ರೈಮರಿ ಸ್ಕೂಲ್ ಮಕ್ಕಳು ನೋಡಿದಂಗೆ ಆಗದತ್ತಿ. ಯಾಕಂತಂದ್ರೆ ಇವ್ರು ಯಾರು ಈಗಿರ್ತಕ್ಕಂಥ ಈ ಸರ್ಕಾರಗಳು ಯಾವ ನೈತಿಕದ ಸಿದ್ಧಾಂತದ ಮೇಲೆ ಸರ್ಕಾರ ನಡೆಸಾಕತ್ತಿಲ್ಲ. ಇವರು ಒಂದು ಸಣ್ಣ ಮಕ್ಕಳ ಥರ ಜಗಳ ಮಾಡೋದು, ಅವರವರ ವೈಯಕ್ತಿಕ ವಿರೋಧಗಳನ್ನು ಹೊರಗೆ ಹಾಕೋದು, ಯೂತಕ್ಕಾಗಿ ಇವರು ಒಂದು ಚಳಿಗಾಲ ಅಧಿವೇಶನ ಅಂತೇಳಿ ಉತ್ತರ ಕರ್ನಾಟಕ ಭಾಗದಾಗ ಇಟ್ಕೊಂಡಾರೇನೋ ಅನ್ನುವಂತಹ ಒಂದು ಸಂಶಯ ರೈತರಾಯ್ತು ಈ ಕಡೆ ಜನಸಾಮಾನ್ಯರಲ್ಲಿ ಕಾಡಾಕತ್ತೈತಿ. ಯಾಕಂತಂದ್ರೆ ಇವರು ಯಾವ ಒಬ್ಬರು ಸಚಿವರಾಗಲಿ ಶಾಸಕರಾಗಲಿ ಎದ್ದು ನಿಂತು ರೈತರ ಸಮಸ್ಯೆಗಳೇನದಾವು, ರೈತರ ಬೇಡಿಕೆಗಳೇನದಾವು, ನಾವು ಯಾವ ಬೇಡಿಕೆಗಳನ್ನು ಈಡೇರಿಸಬೇಕು, ರೈತರಾಯಿತು ದೀನರು ದಲಿತರು ಏನು ಈ ಕಡೆ ಬೇಡಿಕೆಗಳು ಯಾವ್ಯಾವ ಅದಾವು, ಏನು ನಾವು ಕೊಡಬೇಕಾಗೈತಿ ಅನ್ನುವಂಥ ವಿಷಯಗಳನ್ನು ಇವು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ. ಒಂದೇನೋ ಪ್ರವಾಸದ ರೀತಿ ಅವರ ಚಳಿಗಾಲ ಅಧಿವೇಶನಕ್ಕೆ ಬಂದು ಹೊಂಟಾರ ವಿನಃ ಇದೇನು ಇಲ್ಲಿ ಚಳಿಗಾಲ ಅವರ ಅಧಿವೇಶನ ನಡೆಸೋದ್ರಿಂದ ಇಲ್ಲಿ ರೈತರಿಗಾಗಲಿ ಇಲ್ಲಿ ಜನಕ್ಕಾಗಲಿ ಯಾವುದೇ ರೀತಿ ಅನುಕೂಲ ಇದುವರೆಗೂ ಆಗಿಲ್ಲ. ಇದೇ ರೀತಿ ಮುಂದೆ ಯಾಕಂತಂದ್ರೆ ಕಳೆದ ಸರ್ಕಾರಗಳಿದ್ದಾಗೂ ನಾವು ಹೇಳಿದ್ದೀವಿ. ಇನ್ನೊಂದು ಏನಾಗಿಬಿಟ್ಟೈತ್ರಿ ಹೇಳ್ತಾರು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ BJP ಅವ್ರು ಅನ್ನೋದು, BJP ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ದವ್ರು ಅನ್ನೋದು. ಈ ರೈತನ ದಯವಿಟ್ಟು ಯಾವ ಸರ್ಕಾರಗಳಾಯಿತು, ಯಾವ ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ಎಲ್ಲ ಪಕ್ಷಗಳಿಗೆ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಒಂದು ಏನಂತಂದ್ರೆ ಈ ರೈತರನ್ನ ಈ ಹೋರಾಟಗಾರರನ್ನ ಯಾವ ಪಕ್ಷಕ್ಕೂ ಸೀಮಿತಗೊಳಿಸಕ್ಕೆ ಹೋಗ್ಬೇಡ್ರಿ. ಇವ್ದು ಯಾವುದೇ ಪಕ್ಷದವ್ರಲ್ಲ, ಯಾವ ಪಕ್ಷ ಇದ್ರೂ ವಿರುದ್ಧ ಹೋರಾಟ ಆಗೋದನ್ನ, ಯಾವ ಸರ್ಕಾರ ಇದ್ರೂ ನಾವು ಹೋರಾಟ ಮಾಡೋರನ್ನ. ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಇನ್ನು ಮುಂದಿನ ದಿನಮಾನ ಒಳಗೆ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತಿ.
ಮತ್ತು ಮಾಡೋದ್ರ ಮುಖಾಂತರನ ನಾವು ತಕ್ಕ ನಾವು ಉತ್ತರ ಕೊಡ್ಬೇಕಾಗ್ತದೆ.